ಆ ಸ್ವಾರಸ್ಯ ನಾವು ಹಿಂದಕ್ಕೆ ಹೋದರೆ ಸನಾತನ ಧರ್ಮವನ್ನು ಅದರ ಬಗ್ಗೆ ಮಾತಾಡ್ತೀವಿ, ನಾವು ಹೇಳ್ತೇವೆ. ಆದರೆ ಇಂದಿನ ಕಾಲದಲ್ಲಿ ಎಷ್ಟು ಜನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡಿದ್ದಾರೆ. ಈಗಿನ ಪ್ರಪಂಚದಲ್ಲಿ ಹಾಗೂ ಈಗಿನ ಜೀವನ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲಿ ಸುಮಾರು ಕೋಲಾಹಲಗಳು ಘರ್ಷಣೆಗಳು ನಡೀತಾರೆ. ಅದಕ್ಕೆಲ್ಲ ಒಂದು ಮುಖ್ಯ ಕಾರಣ ಅಥವಾ ಮೂಲ ಕಾರಣ ಅಂತ ನೋಡಿದರೆ ನಮ್ಮಲ್ಲಿ ಸಾಮರಸ್ಯ ಇಲ್ಲಿದ್ದು ಹಾಗೂ ಒಬ್ಬೊಬ್ಬರ ಜೊತೆಗೆ ಸೌಹಾರ್ದತೆಯಿಂದ ಒಬ್ಬರನ್ನು ನಾವು ರೂಪಿಸಿಕೊಂಡು ಬೆಳೆಯುವಂಥದ್ದು ಅದು ಸಾಕಷ್ಟು ಎಲ್ಲೂ ಕಾಣಿಸ್ತೀವಿ. ಅದೊಂದು ಜೀವಂತವಾಗಿದೆ ಅಂತಂದರೆ ಇದಕ್ಕೆ ಅರಸುಗಳು ಸೇವೆಯನ್ನೇ ಪರಮವಾಗಿ ಅವರು ಅವರ ಕುಟುಂಬದಿಂದ ಸುಮಾರು 800 ವರ್ಷ ಅಂತ ನಾನು ಹೇಳಿದರು. ಸೊ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೇಗೆ ಇದನ್ನು ಸಮಾಜಮುಖಿಯಾಗಿ ಸೇವೆ ಮಾಡಿಕೊಂಡು ಎಲ್ಲರನ್ನೂ ಅವರ ಜೊತೆಗೆ ಎತ್ಕೊಂಡು ಹೋಗ್ತಿದ್ದಾರಲ್ಲ, ಅದು ತುಂಬ ಹಿರಿಯದಾದಂಥ ಸಾಮರ್ಥ್ಯದಿಂದ ಸೇವೆ. ಚಾರಿಟೇಬಲ್ ಟ್ರಸ್ಟ್ನ ಆಶ್ರಯದಲ್ಲಿ ಅರಸು ರಕ್ಷಕ ಯೋಜನೆ ಮತ್ತು ಅರಸು ಶಿಕ್ಷಣ ಸಮಿತಿ ಯೋಜನೆ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಉಡುಪಿ ಸೀಮೆ ಅರಸರಾದ ಹಾಗೂ ಇಂದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ವಾಣಿ ಎಜುಕೇಷನ್ ಸೆಂಟರ್ ಇದರ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶಾರದಾ ಪ್ರಸಾದ್ ಅವರೇ ಹಾಗೂ ನಮ್ಮ ಆತ್ಮೀಯರಾದ ವಸಂತ್ ಬೆರ್ನಾಡ್ ಅವರೇ ಹಾಗೂ ಗೌತಮ್ ಅವರೇ, ವೇಣುನವರೇ ಹಾಗೂ ವಿನೋದ್ ಬೋಳ್ವರವರೇ ಹಾಗೂ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಸುದ್ದಿಕರೇ. ಮುಖ್ಯವಾಗಿ ಇಂದಿನ 2 ಯೋಜನೆಗಳು ಶಿಕ್ಷಣ ಮತ್ತು ವೈದ್ಯಕೀಯ, ಈ 2 ಯೋಜನೆಗಳನ್ನು ಮುಖ್ಯವಾಗಿ ಈ ಟ್ರಸ್ಟಿನ ಮುಖಾಂತರ ನಿಜವಾಗಿ ಒಂದು ಉತ್ತಮವಾದ ಕೆಲಸ. ಯಾಕೆಂದರೆ ನಾನು ಒಂದು ಹೇಳ್ತೇನೆ, ಇದು 2 ಕ್ಷೇತ್ರಗಳು, ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ, ಇದನ್ನು ಈ ಟ್ರಸ್ಟಿನ ಮುಖಾಂತರ ಆಲೋಚನೆ ಮಾಡಿದ ನಾವು ಗೌತಮ್ ಜೈನ್ಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈ 2 ಕ್ಷೇತ್ರದಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಶಿಕ್ಷಣ ಆಗಲಿ ವೈದ್ಯಕೀಯ ಕ್ಷೇತ್ರ ಅವರ ಆಲೋಚನೆ ಮಾಡಿದೆ. ಈ ಕ್ಷೇತ್ರಗಳಲ್ಲಿ ಸಿಗುವ ಸೌಲಭ್ಯಗಳನ್ನು ಅವರು ಕಟ್ಟಕಡೆಯ ಪಾಪದ ಜನರಿಗೆ ಸಿಗುವಂತೆ ಮಾಡಬೇಕು. ಮುಖ್ಯವಾಗಿ ನಾನು ಆಗಲೇ ಹೇಳಿದ್ದೇನೆ, ಇದರ ಪ್ರಯೋಜನವನ್ನು ಅಂಥ ಕಟ್ಟಕಡೆಯ ವ್ಯಕ್ತಿಗಳು ಪಡೆಯಬೇಕು. ಮುಖ್ಯವಾಗಿ ಅವರಿಗೆ ತುಂಬ ಮಂದಿ ಅಪ್ಲಿಕೇಶನ್ ಬರ್ಬೋದು, ತುಂಬ ಸರ್ವೆ ಬರ್ಬೋದು, ಆದರೆ ಅದರಲ್ಲಿ ಅವರು ಸರ್ವೆ ಮಾಡಿ ಅದರಲ್ಲಿ ಯಾರ ವ್ಯಕ್ತಿಗೆ ಯಾವುದು ಕೊಡ್ಬೋದು ಅಂತ ಆಲೋಚನೆ ಮಾಡಿ ಅವರು ಇನ್ಫ್ಲುಯೆನ್ಸ್ ಬರ್ಬೋದು. ಇದು ನಮ್ಮ ತಾಲೂಕಿನಲ್ಲಿ ಪ್ರಥಮ ಕಾರ್ಯಕ್ರಮ. ಹಾಗಾಗಿ ಇತಿಹಾಸದ ಪುಟಗಳು ಸೇರ್ತಾ ಇದೆ. ಹಾಗಾಗಿ ಅದರೊಟ್ಟಿಗೆ ಈ ಒಂದು 2 ಪ್ರಮುಖವಾದ ಯೋಜನೆಗಳು ಸಾಕಾರಗೊಳ್ತಾ ಇದೆ. ಹಾಗಾಗಿ ಕಲ್ಪನೆಯನ್ನು ಸಾಕಾರಗೊಂಡು ನಮ್ಮ ಹಿರಿಯ ಮಾರ್ಗದರ್ಶಕರು ಉಡುಪಿ ಸೀಮೆಯ ಅರಸರ ಉಜ್ವಲ ಸಾವಂತರು ಉದ್ದೇಶಿತ ಮಾತನಾಡಬೇಕು. ನಾವು ನಿನ್ನೆ 8 ಗಂಟೆಗೆ ರಾತ್ರಿ 8 ಗಂಟೆಗೆ ನಾವು ಯೋಜನೆ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ನಮ್ಮ ಚಿಕ್ಕವರು ಅತಿಥಿಗಳು ದೊಡ್ಡವರು, ನಮ್ಮ ಕಾರ್ಯಕ್ರಮ ಕೂಡ ಈ ಉದ್ದೇಶ ಕೂಡ ದೊಡ್ಡದು. ಈ ಸಂದರ್ಭದಲ್ಲಿ ನಾವು ಒಂದು ಉದ್ಘಾಟನೆ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ನಿರೀಕ್ಷೆ ಇರ್ತದೆ, ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತೇಳಿ. ಆದರೆ ಈ ಒಂದು ನಾವು ಶಾರದಾ ಪ್ರಸಾದವನ್ನು ನಿನ್ನೆತ್ತ ಒಂದು ವಿನಂತಿಸಿದ್ದೆ, ಇವತ್ತು ವಿನಂತಿಸ್ತಾ ಇದ್ದೇನೆ. ನಮ್ಮ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ಒಂದು ಕನಸು ಕಂಬಳ ಏನಿದೆ, ಆ ಕಂಬಳದಲ್ಲಿ ಲಕ್ಷಾಂತರ ಜನ ವೀಕ್ಷಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ತಾವು ಈಗಿಂದಾಗಲೇ ನಿಮ್ಮನ್ನು ಆಮಂತ್ರಿಸುತ್ತಿದ್ದೇನೆ. ತಾವು ಬರಬೇಕು ಎನ್ನುವಂಥದ್ದನ್ನು ಮಾನಿಸಲು ಹೇಳಲಿಕ್ಕೆ ಕೇಳುತ್ತಾರೆ. ಇವತ್ತು ನಾವು ಹಮ್ಮಿಕೊಂಡಿರತಕ್ಕಂತಹ ಒಂದು 2 ಉದ್ದೇಶ ಸುರಕ್ಷಿತ ಯೋಜನೆ ಮತ್ತು ಶಿಕ್ಷಣ ಸಮೃದ್ಧಿ ಯೋಜನೆ ಅಂತ ಹೇಳುವಂಥದ್ದು. ನಾವು ಮುಖ್ಯ ಅರಮನೆ ರಾಜ್ಯ ಸ್ಥಾಪನೆಗೊಂಡಾಗ ಕೆಲವೊಂದು ಉದ್ದೇಶಗಳನ್ನು ನಾವು ಇಟ್ಕೊಂಡು ಅರಮನೆ ಅಂತ ಹೇಳುವಾಗ ಒಂದು ಜನರಲ್ಲಿ ಒಂದು ಕಲ್ಪನೆ ಇರ್ತದೆ. ಇಲ್ಲಿಯ ಒಂದು ಸಂಪತ್ತು ಇಲ್ಲದವರಿಗೆ ಅರಮನೆ ಅಂತ ಹೇಳುವಂತಹ ಕೋಟ್ಯಾಧಿಪತಿಗಳು ಅಲ್ಲಿ ಬೇಕಾದಷ್ಟು ಸಂಪತ್ತು ಇದೆ ಅಂತ ಹೇಳುವಂಥದ್ದು. 1974ರಲ್ಲಿ ಭೂ ಸುಧಾರಣೆ ಕಾನೂನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಂದಾಗ ಅರಮನೆಯಲ್ಲಿ ಇರತಕ್ಕಂಥ ಮುಖ್ಯವಾಗಿರತಕ್ಕಂಥ ಸಂಪನ್ಮೂಲ ಅಂತ ಹೇಳುವಂಥದ್ದು ನಮ್ಮ
ಭೂಮಿ ನಮ್ಮ ಗದ್ದೆಗಳು ಅವುಗಳು ಪರಾಧೀನಾಗುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅರಮನೆಯ ವ್ಯವಸ್ಥೆಗೆ ಕಂಡುಕೊಂಡ ಸಂದರ್ಭ. ಆದ್ದರಿಂದ ಆ ಸಂದರ್ಭದಲ್ಲಿ ಸುಮಾರು 10-20 ವರ್ಷಗಳ ಕಾಲ ಬಹಳ ಕಷ್ಟದಲ್ಲಿ ಈ ಅರಮನೆ ನಡೆಯುವಂಥ ಸಂದರ್ಭದಲ್ಲಿ ಬಹುಶಃ ಜನರ ಸಹಕಾರ ಮುಖ್ಯವಾಗಿ ನಾನು ಇವತ್ತು ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬರ್ತೇನೆ. ನಮ್ಮ ಬಸದಿಗೆ, ಅರಮನೆ ಮತ್ತು ಧರ್ಮಚಾವಡಿ ಮೂರು ಕೂಡ ಶಿಥಿಲಾವಸ್ಥೆಯಲ್ಲಿದ್ದು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದವರು ನಮ್ಮ ಸೀಮೆಯ ಜನರು. ಬಸದಿ ಕೂಡ ಸಂಪೂರ್ಣವಾಗಿ ನಾವು ಜೀರ್ಣೋದ್ಧಾರಗೊಳಿಸಿದ್ದೇವೆ. ಅರಮನೆ ಕೂಡ ಒಂದು ಪುನರ್ ಯಾಕೆಂತ ಹೇಳಿದರೆ 400 ವರ್ಷಗಳ ಇತಿಹಾಸದಲ್ಲಿ ಸುಮಾರು 100-150 ವರ್ಷಗಳ ಕಾಲ ನಮ್ಮ ಅರಮನೆ ಸಂಪೂರ್ಣವಾಗಿ ನಶಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಅರಮನೆ ಬಸದಿಯ ಪೌಡಿಯಲ್ಲಿದ್ದಂಥ ಸಂದರ್ಭ. ಅದನ್ನು ನಾವು ಚಿಕ್ಕ ಮಟ್ಟದಲ್ಲಿ ಈಗ ಅರಮನೆ ನಿರ್ಮಿಸಿದ್ದೇವೆ. ಹೇಳುವಂಥದ್ದೇನಿದೆ, ಈ ಧರ್ಮಚಾವಡಿಯನ್ನು ಕೂಡ ನಾವು ಹೊಸದಾಗಿ ನಿರ್ಮಿಸಿದ್ದೇವೆ. ಇದಕ್ಕೆ ಮೃತ್ತಿ ಸೀಮೆಯ ಒಂದು ಬಿಲ್ಲವ ಸಮಾಜದವರು ಒಟ್ಟುಗೂಡಿ ಈ ಒಂದು ಸುಮಾರು 36-40 ಲಕ್ಷ ರೂಪಾಯಿಗಳ ಯೋಜನೆಯಲ್ಲಿ ಈ ಒಂದು ಧರ್ಮಚಾವಡಿಯನ್ನು ನಿರ್ಮಿಸಿದ್ದಾರೆ. ಆದ್ದರಿಂದ ಯಾಕೆ ಹೇಳ್ತೇನೆ